ಜೆಎಸ್ಎಸ್ ಹಾಗೂ ರ್ಯಾಪಿಡ್ ಸಂಸ್ಥೆ ಆಶ್ರಯದಲ್ಲಿ ಮೂರ್ತಿ ಟ್ರಸ್ಟ್ನ ಸಹಾಯದೊಂದಿಗೆ ಜೆಎಸ್ಎಸ್ ಆವರಣದಲ್ಲಿ ಡಿಸೆಂಬರ್ 14ರಂದು ಮಹಿಳೆಯರಿಗಾಗಿ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಎಸ್ಎಸ್ನ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಎಸ್ಎಸ್ನ ಐಟಿಐನ ಪ್ರಾಚಾರ್ಯರಾದ ಮಹಾವೀರ್ ಉಪಾಧ್ಯಾಯ, ರ್ಯಾಪಿಡ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಹಾಗೂ ಮಾರ್ಗದರ್ಶಕರಾದ ವಾಣಿಶ್ರೀ ಪುರೋಹಿತ್ ಹಾಗೂ ರ್ಯಾಪಿಡ್ ಸಂಸ್ಥೆಯ ಸಿಇಒ ಮಾಲ್ವಿಕಾ ಕಡ್ಕೋಳ್ ಇವರು ಸಂಘಟಕರಾಗಿ ಈ ಮೇಳವನ್ನು ಮುನ್ನಡೆಸಲಿದ್ದಾರೆ. ಈ ಮೊದಲು 6ನೇ ಫೆಬ್ರವರಿ 2022, 18ನೇ ಡಿಸೆಂಬರ್ 2022, 29ನೇ ಅಕ್ಟೋಬರ್ 2023, 15ನೇ ಡಿಸೆಂಬರ್ 2024ರಂದು 4 ಮಹಿಳಾ ಉದ್ಯೋಗ ಮೇಳಗಳನ್ನು ಜೆಎಸ್ಎಸ್ ಹಾಗೂ ರ್ಯಾಪಿಡ್ ಸಂಸ್ಥೆಗಳು ಸಮರ್ಥವಾಗಿ ನಡೆಸಿವೆ ಎಂದರು. ಉದ್ಯೋಗ ಮೇಳದಲ್ಲಿ ಯಾರೆಲ್ಲ ಭಾಗವಹಿಸಬಹುದು? ಇದರಲ್ಲಿ 18ರಿಂದ 45 ವರ್ಷದ ಮಹಿಳೆಯರು ಭಾಗವಹಿಸಬಹುದು. ಯಾವುದೇ ಪದವಿ, ಪಿಜಿ, ಮಾಸ್ಟರ್, ನರ್ಸಿಂಗ್, ಇಂಜಿನಿಯರಿಂಗ್ ಮಾಡಿದವರು, ಎಸ್ಎಸ್ಎಲ್ಸಿ, ಪಿಯುಸಿ ಅಥವಾ ಇನ್ನೂ ಕಡಿಮೆ ಓದಿದವರಿಗೂ ಉದ್ಯೋಗ ಅವಕಾಶಗಳಿವೆ. ಫ್ರೆಷರ್ ಹಾಗೂ ಅನುಭವ ಇದ್ದವರು ಕೂಡ ಭಾಗವಹಿಸಬಹುದೆಂದರು. ಕಂಪನಿಗಳು ಮತ್ತು ಹುದ್ದೆಗಳ ವಿವರ ಈ ರೀತಿಯಾಗಿದ್ದು, ಸುಮಾರು 35 ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸುತ್ತಿದ್ದು, ಟಾಟಾ ಮೋಟಾರ್, ನೈಡೆಕ್ ಇಂಡಸ್ಟ್ರಿಯಲ್ ಆಟೋಮೇಷನ್, ಎಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್, ಆಸ್ಟರ್ ಡಿಫೆನ್ಸ್, ದೇಶಪಾಂಡೆ ಸ್ಕಿಲ್ಲಿಂಗ್, ಸೇಫ್ ಹ್ಯಾಂಡ್ಸ್, ಆಸ್ಟರ್ ಡಿಫೆನ್ಸ್, ಸಾಹಿ ಗಾರ್ಮೆಂಟ್ಸ್, ಜಿಆರ್ಪಿಎಸ್ ಸೆಕ್ಯೂರಿಟಿ ಮತ್ತು ಫೆಸಿಲಿಟಿ, ಯೂತ್ ಫಾರ್ ಜಾಬ್, ಸೈನೋಡ್ಸ್ ಸೊಲ್ಯೂಷನ್ಸ್, ಬಿಟ್ಟಸ್ ಗೋ ಸೆಂಟರ್, ಡಾಕ್ಟರ್ ರೆಡ್ಡಿಸ್ ಫೌಂಡೇಶನ್, ಜರಿಕಾಟ್, ಹೋಟೆಲ್ ಇಂಡಸ್ಟ್ರೀಸ್, ಹಂಚಿನಮನಿ ಸ್ಕೂಲ್, ಇನ್ನು ಅನೇಕ ಸಂಸ್ಥೆಗಳು ಸೇರಿವೆ. ಟೆಲಿಕಾಲರ್, ಅಕೌಂಟ್ಸ್, ಅಡ್ಮಿಷನ್, ಸೇಲ್ಸ್, ಹ್ಯೂಮನ್ ರಿಸರ್ಚ್, ಕಂಪ್ಯೂಟರ್ ಆಪರೇಟರ್, ಡಾಟಾ ಎಂಟ್ರಿ, ಕೌನ್ಸಿಲರ್ ಟ್ರೇನಿ, ಡಿಸೈನ್ ಇಂಜಿನಿಯರಿಂಗ್, ಟೀಚರ್, ನೆಟ್ವರ್ಕ್ ಇಂಜಿನಿಯರ್, ಸಪೋರ್ಟರ್ ಇಂಜಿನಿಯರ್, ಅಬಾಕಸ್ ಟೀಚರ್, ಕ್ಯಾಶಿಯರ್, ಕ್ಲರ್ಕ್, ಅಟೆಂಡರ್, ಹೆಲ್ಪರ್, ಟೇಲರ್, ಹೌಸ್ ಕೀಪಿಂಗ್ ಆಪರೇಟರ್, ನರ್ಸ್, ಅಸಿಸ್ಟೆಂಟ್, ಅಸೆಂಬ್ಲಿ, ಸೆಕ್ಯೂರಿಟಿ ಗಾರ್ಡ್, ವಾರ್ಡನ್, ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್ ಹೀಗೆ ಹಲವಾರು ತರಹದ ಹುದ್ದೆಗಳು ಮಹಿಳೆಯರಿಗಾಗಿ ಲಭ್ಯವಿವೆ. ಸುಮಾರು 2,000ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳು ಮಹಿಳೆಯರಿಗಾಗಿ ಇರುತ್ತವೆ. ಹೆಚ್ಚಿನ ಅವಕಾಶಗಳು ಧಾರವಾಡ, ಹುಬ್ಬಳ್ಳಿ ಹಾಗೂ ಬೆಂಗಳೂರಲ್ಲಿ ಇರುತ್ತವೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಿಗಲಿರುವ ವೇತನ ವಿವಿಧ ಕಂಪನಿಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕಂಪನಿಯವರು ಉದ್ಯೋಗ ಅನುಸಾರವಾಗಿ 8,000ರಿಂದ 35,000. 5ನೇ ಮಹಿಳೆಯರಿಗಾಗಿ ಆಯೋಜಿಸಲಾಗಿರುವ ಈ ಉದ್ಯೋಗ ಮೇಳವನ್ನು ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯ ಕಟ್ಟಡದ 4ನೇ ಮಹಡಿಗಳಲ್ಲಿ ಆಯೋಜಿಸಲಾಗಿದೆ. 35 ಕಂಪನಿಗಳಿಗೆ ಪ್ರತ್ಯೇಕ ಕೊಠಡಿಗಳನ್ನು ಸಂದರ್ಶನಕ್ಕಾಗಿ ನೀಡಲಾಗಿದೆ. ಕೊಠಡಿಯ ಹೊರಗಡೆ ಕಂಪನಿಯ ನಾಮಫಲಕ ಅಂಟಿಸಲಾಗುವುದು. ಕಟ್ಟಡದ ಹೊರಗಡೆ ಯಾವ ಕೊಠಡಿಯಲ್ಲಿ ಯಾವ ಕಂಪನಿ ಸಂದರ್ಶನ ನಡೆಸಲಿದೆ ಎಂಬ ಮಾಹಿತಿಯನ್ನು ಪ್ರದರ್ಶಿಸಲಾಗುವುದು. ಕಂಪನಿಯವರೊಂದಿಗೆ ಸಂವಹನಕ್ಕಾಗಿ ಜೆಎಸ್ಎಸ್ನ ಸಿಬ್ಬಂದಿಗಳನ್ನ ಪ್ರತಿಯೊಂದು ಕೊಠಡಿ ಮುಂದೆ ಸಹಾಯಕರಾಗಿ ಒಬ್ಬ ಅಟೆಂಡರ್ ಅನ್ನು ನೇಮಿಸಲಾಗಿದೆ. ಕಂಪನಿ ಪ್ರತಿನಿಧಿಗಳಿಗೆ ಮುಂಜಾನೆ ಉಪಹಾರ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿದೆ. ಕಂಪನಿಯವರಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಮಾಹಿತಿಯನ್ನು ನೀಡಲು ನೇಮಕಾತಿ ಪತ್ರವನ್ನು ಅಭ್ಯರ್ಥಿಗಳಿಗೆ ವಿತರಿಸಲು ಸೂಚಿಸಲಾಗಿದೆ. ಇನ್ನು ಸಂದರ್ಶನಕ್ಕೆ ಹಾಜರಾಗುವಂತಹ ಅಭ್ಯರ್ಥಿಗಳಿಗೆ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಕಟ್ಟಡ ಹೊಂದಿರುತ್ತದೆ ಎಂದರು. ಇನ್ನು ಭಾಗವಹಿಸುತ್ತಿರುವ ಕಂಪನಿ ಅಥವಾ ಸಂಸ್ಥೆಗಳಲ್ಲಿ ಇದರಲ್ಲಿ ಭಾಗವಹಿಸಲು ಇಚ್ಛಿಸುವ ಮಹಿಳೆಯರು ಕ್ಯೂಆರ್ ಕೋಡ್ ಬಳಸಿ, ಲಿಂಕ್ ಬಳಸಿ ಅಥವಾ ಫೋನ್ ನಂಬರ್ಗೆ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಬಹುದು. ಡಿಸೆಂಬರ್ 14ರಂದು ಸ್ಥಳ ಸಹ ನೋಂದಣಿ ಮಾಡಬಹುದು. ಈಗಾಗಲೇ 500ಕ್ಕೂ ಅಭ್ಯರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿದ್ದಾರೆ. ಸಂದರ್ಶನಕ್ಕೆ ಹಾಜರಾಗುವ ಮಹಿಳೆಯರು ತಮ್ಮ ಬಯೋಡೇಟಾಗಳು, ಫೋಟೋಗಳು, ಆಧಾರ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ಸ್ಗಳ ಜೆರಾಕ್ಸ್ ಪ್ರತಿಗಳನ್ನು ತರುವಂತೆ ತಿಳಿಸಿದರು. ನೋಂದಣಿಗಾಗಿ ಕ್ಯೂಆರ್ ಕೋಡ್, ಫೋನ್ ನಂಬರ್ 8073831784, 0836356695 ನೋಂದಣಿಗಾಗಿ ಲಿಂಕ್ ಬಳಸಿ. ಈ ಪತ್ರಿಕಾಗೋಷ್ಠಿಯಲ್ಲಿ ರ್ಯಾಪಿಡ್ ಸಂಸ್ಥೆಯ ಮಾಳವಿಕಾ ಹಾಗೂ ಐಟಿಐ ಪ್ರಾಚಾರ್ಯ ಮಹಾವೀರ್ ಉಪಾಧ್ಯಾಯ, ಆಡಳಿತ ಅಧಿಕಾರಿ ಅರಿಹಂತ್ ಪ್ರಸಾದ್, ವಾಣಿಶ್ರೀ ಪುರೋಹಿತ್ ಇದ್ದರು. 14ನೇ ತಾರೀಕಿನಂದು ಇದೇ ತಿಂಗಳ 14ನೇ ತಾರೀಕಿನಂದು ನಡೆಯಲಿರುವ ಮಹಿಳಾ ಉದ್ಯೋಗ ಮೇಳ, ಇದು 5ನೇ ಮಹಿಳಾ ಉದ್ಯೋಗ ಮೇಳ. ಇದನ್ನ 3 ಸಂಸ್ಥೆಗಳು ಸೇರಿಕೊಂಡು ನಡೆಸ್ತಾ ಇವೆ. ಒಂದನೇದಾಗಿ ಜೆಎಸ್ಎಸ್ ಎಸ್ಎಂಐ ಯುಜಿ ಅಂಡ್ ಪಿಜಿ ಸ್ಟಡೀಸ್, ಎರಡನೇ ಸಂಸ್ಥೆ ರ್ಯಾಪಿಡ್ ಸಂಸ್ಥೆ, ಮೂರನೇ ಸಂಸ್ಥೆ
ಮೂರ್ತಿ ಟ್ರಸ್ಟ್ ಅಂತೇಳಿ 3 ಸಂಸ್ಥೆಗಳು ಸಂಯುಕ್ತ ಆಶ್ರಯದಲ್ಲಿ ನಡೆಯತಕ್ಕಂತಹ ಈ ಸಭೆ ಈ ಮಹಿಳಾ ಉದ್ಯೋಗ ಮೇಳದಲ್ಲಿ ರ್ಯಾಪಿಡ್ ಸಂಸ್ಥೆ ಅತಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಸೊ ನಾವು 24 ವರ್ಷಗಳಿಂದ ಸುಮಾರು 600ಕ್ಕೂ ಹೆಚ್ಚು ಮಹಿಳೆಯರಿಗೆ ಸಂಯುಕ್ತ ಅಂತಿದ್ರೆ ರ್ಯಾಪಿಡ್ ಸಂಸ್ಥೆ ಮತ್ತು JSS ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡು ಮಹಿಳೆಯರ ಪುನರ್ವಸತಿ ಮತ್ತು ಸುಸ್ಥಿರ ಉದ್ಯೋಗಾವಕಾಶವನ್ನ ಒದಗಿಸುವ ಉದ್ದೇಶವನ್ನ ಹೊಂದಿದೆ. ಮಹಿಳೆಯರ ಸ್ವಾವಲಂಬಿ ಜೀವನಕ್ಕಾಗಿ ಕಂಪ್ಯೂಟರ್ ಅಪ್ಲಿಕೇಶನ್, ಅದೇ ರೀತಿ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ಟೈಲರಿಂಗ್, ಬೇಸಿಕ್ ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್, ಕಸೂತಿ, ಬ್ಯೂಟಿಷಿಯನ್ ಕೋರ್ಸ್, ಮೆಹಂದಿ, ಅರಿ ವರ್ಕ್, ಬ್ಯಾಗ್ ತಯಾರಿಕೆ, ಕರಕುಶಲ ವಸ್ತುಗಳ ತರಬೇತಿಗಳನ್ನು ನೀಡಲಾಗ್ತಿದೆ. ಫೋಲ್ಡರ್ಸ್, ಲ್ಯಾಪ್ಟಾಪ್ ಸ್ಲೀವ್ಸ್, ಪರ್ಸ್ಗಳು, ಟೋಟೋ ಬ್ಯಾಗ್ಸ್, ಎಲ್ಲ ತರಹದ ಕಾಟನ್ ಮತ್ತು ಜೂಟ್ಸ್ ಬ್ಯಾಗ್ಗಳನ್ನು ತಯಾರಿಸಿಕೊಳ್ಳಲಾಗ್ತಾ ಇದೆ. ಸೀರೆ ಮೇಲೆ, ಕುರ್ತಾದ ಮೇಲೆ ಕಸೂತಿ ಹಾಕಿಕೊಳ್ಳಲಾಗ್ತದೆ. ಸ್ವ ಉದ್ಯೋಗ ತರಬೇತಿ ನೀಡುವುದಷ್ಟೇ ಅಲ್ಲದೆ ಮಹಿಳಾ ಲಘುದ್ಯಮಿಗಳಿಗೆ ಮಾರುಕಟ್ಟೆ ಸಂಪರ್ಕವನ್ನು ಕೂಡ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ 24ರಂದು ನಡೆಯತಕ್ಕಂಥ ಈ ಸಂಸ್ಥೆ, ಈ ಮಹಿಳಾ ಉದ್ಯೋಗ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಸುವ ಸಲುವಾಗಿ ಇದರ ಮಾರ್ಗದರ್ಶಕ CEO ಆಗಿರತಕ್ಕಂತಹ ಮಾಳವಿಕಾ ಕಡ್ಕೋಳ್ ಅವರು ಮತ್ತು ವಾಣಿಶ್ರೀ ಪುರೋಹಿತ್ ಅವರು ಇದನ್ನ ಸಂಘಟಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗವಹಿಸುವುದು